ಪುರಾಣಗಳಲ್ಲಿ ಮತ್ತೆ ನೋಡೋದಕ್ಕೆ ಹೋದ್ರೆ ಘಟೋತ್ಕಚ ಹೆಸರೇ ಹೇಳುತ್ತೆ. ಘಟ ಅಂದ್ರೆ ಒಂದು ಮಡಕೆ, ಒಂದು ಮಡಕೆಯ ಹಾಗೆ ನುಣ್ಣಗೆ ಗುಂಡಿಗೆ ಒಂದು ತಲೆ ಇದ್ದಿದ್ರಿಂದ ಘಟೋತ್ಕಚ ಅಂತ ಕರೆಯೋರು ಅವನನ್ನ ಅಂತ. ಇವತ್ತಿಗೂ ನಾವು ಇದನ್ನ ನೋಡ್ತೀವಿ. ಆಸ್ ಐ ಸೆಡ್, ಗಂಡಸರಲ್ಲಿ ಜಾಸ್ತಿ. ಇದಕ್ಕಿರುವಂಥ ಟರ್ಮ್ ಏನು ಸರ್? ಅಂದರೆ ಘಟೋತ್ಕಚ ಅಂತಂದರೆ ನೀವು ಹೇಳಿದ ಹಾಗೆ ಅವನ ಹೆಸರು ಘಟೋತ್ಕಚ ಅಲ್ಲ, ಅವನಿಗೆ ಇಟ್ಟ ಹೆಸರು ಅದು. ಕನ್ನಡದಲ್ಲಿ ಹೇಳಬೇಕು ಅಂದರೆ ಅದೊಂದು ಅನ್ವರ್ಥನಾಮ. ಆ್ಯಕ್ಚುಲಿ ನೀವು ಹೇಳಿದ ಹಾಗೆ ಘಟೋತ್ಕಚ ಅನ್ನೋದು ಕನ್ನಡದ ವ್ಯಾಕರಣ ಗೊತ್ತಿತ್ತು ಅಂತಂದರೆ ಅದೊಂದು ಸಮಾಸ. ಘಟಸ್ಯ ಉತ್ಕಚ ಇವ ಅಂತ. ಸೊ ಬಕ್ಕತಲೆ ಅನ್ನೋದು ನಾವು ಮೆಡಿಕಲ್ ಟರ್ಮ್ಸಲ್ಲಿ ಆಲೋಪೀಷಿಯಾ ಅಂತ ಕರಿತೀವಿ. ಈಗ ಆಲೋಪೀಷಿಯಾ ಅನ್ನೋದು ತುಂಬ ಕಾಮನ್ ಆಗಿ ಈಗ ಕಂಡು ಬರ್ತಾ ಇರೋದು. ನಾವು ಮೊದಲೇ ಹೇಳ್ದಂಗೆ ಸ್ಟ್ರೆಸ್ ಜಾಸ್ತಿ ಆಗಿದೆ, ಅದಕ್ಕೆ ಒಂದು ಆನುವಂಶಿಕವಾದ ಹಿನ್ನೆಲೆ ಕೂಡ ಇದೆ. ಸಾಕಷ್ಟು ಎನ್ವಿರಾನ್ಮೆಂಟಲ್ ಕಾರಣಗಳಿದ್ದಾವೆ, ಲೈಫ್ ಸ್ಟೈಲ್ ಇಶ್ಯೂಸ್ ಇದೆ. ಬಟ್ ಆಲೋಪೀಷಿಯಾ ಅನ್ನೋದು ತುಂಬ ಸಹಜವಾಗಿ ಕಾಣ್ತಾ ಇರೋದು. ಹಾಗಾಗಿ ಪೂರ್ತಿ ತಲೆಯಲ್ಲಿ ಕೂದಲಿಲ್ಲದೆ ಇರ್ತಕ್ಕಂಥದ್ದು ಸಾಕಷ್ಟು ಉದಾಹರಣೆಗಳಿದ್ದಾವೆ. ಸೊ ನಾವು ನಮ್ಮ ಇತಿಹಾಸದಲ್ಲಿ ನೋಡಿರ್ಬೇಕಾದ್ರೆ ಹಿ ಮೇ ಬಿ ದ ಫಸ್ಟ್ ಕೇಸ್. ಅಂದರೆ ಬರೆದಿರೋ ಅಂಥದ್ದು ಪೂರ್ತಿ ಬಕ್ಕತಲೆ ಇರ್ತಕ್ಕಂಥ ಒಬ್ಬನ ಬಗ್ಗೆ ಚಿತ್ರೀಕರಣ ಮಾಡಿರೋದು. ಅವನಿಗೂ ಇದೇ ಕಂಡೀಷನ್ ಇದ್ದಿರ್ಬೋದು ಅಂತ ನಾವು ಊಹೆ ಮಾಡಿ ಹೇಳ್ಬೋದು. ಸೊ ಈಗಿನ ಕಾಲದಲ್ಲಿ ಅವ್ನು ಇದ್ದಿತ್ತು ಅಂದರೆ ಯಾರು ಅವನನ್ನು ಟ್ರೀಟ್ ಮಾಡಿ ಅವ್ನಿಗೊಂದು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿ ಘಟೋತ್ಕಚನನ್ನ ಅವ್ನು ಘಟ ಇಲ್ಲದೆ ಇರೋ ಕಚನಾಗಿ ಮಾಡ್ಬೋದಾಗಿತ್ತೆ.